ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ ಕಣ್ರಪ್ಪ. 2BHK ಹೌಸ್ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೀನಿ. ನೋಡಿ, ಪಾವಗಡದಲ್ಲಿ ಇರ್ತಕ್ಕಂಥದ್ದು ಹೆಸರು ಬಂದ್ಬಿಟ್ಟು ನಂದಿನಿ ಅಂತೇಳಿ. ಇವರು ಸಮಸ್ಯೆ ಏನಪ್ಪ ಅಂತಂದರೆ 2BHK ಮನೆಯಲ್ಲಿ ತುಂಬಾ ಬೋರ್ ಆಗುತ್ತಂತೆ. ಕಾರಣ ಬಂದ್ಬಿಟ್ಟು ಗಂಡ ನೈಟ್ ಡ್ಯೂಟಿಗೆ ಹೋಗ್ತಾನೆ. ಆ ಒಂದು ಕಾರಣಕ್ಕೋಸ್ಕರ ಮನೆ ಬಂದ್ಬಿಟ್ಟು ತೋಟದ ಮನೆ, ಸುತ್ತಮುತ್ತ ಚಿಲಿಪಿಲಿ ಶಬ್ದ ಬಿಟ್ಟರೆ ಇನ್ನೇನು ಕೇಳಿಸಲ್ಲ. ಅತ್ತೆ ಬಂದ್ಬಿಟ್ಟು ಟೀಚರು, ಸ್ವಲ್ಪ ತಿಕ್ಲು ಥರ ಆಡ್ತಾರೆ. ಆದರೆ ತುಂಬ ಒಳ್ಳೆಯ ನಡತೆ, ಫ್ಯಾಮಿಲಿ ಅಂದರೆ ಪ್ರೀತಿ ಜಾಸ್ತಿ. ಕುಟುಂಬ ಬಂದ್ಬಿಟ್ಟು ಯಜಮಾನ, ಅತ್ತೆ ಹಾಗೂ ಮಕ್ಕಳು ಬಿಟ್ಟರೆ ಯಾರೂ ಇಲ್ಲ. ಹಾಗೆ 3 ಬೀದಿ ನಾಯಿಗಳು ಇದ್ದಾವೆ. ಓಕೆನಾ. ಇನ್ನು ಬೈಕ್ ಬಂದ್ಬಿಟ್ಟು ಇವ್ರ ಹತ್ರ ಇರ್ತಕ್ಕಂಥದ್ದು ಹೀರೋ ಹೋಂಡಾ ತಗೊಂಡು 10 ವರ್ಷ ಆಗಿದೆ. ಅದೇ ಒಂದು ಗಾಡಿ ಇದೆ. ಅದು ಬಿಟ್ಟರೆ ಇನ್ಯಾವುದೂ ತಗೊಳಲ್ವಂತೆ, ಇಷ್ಟನೂ ಆಗಲ್ಲ ಇವರಿಗೆ. ಒಂದು ಕಾರಣಕ್ಕೋಸ್ಕರ ಅಷ್ಟೇ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ಬೋದು ಯಾವ ರೀತಿ ಇದೆ ಅಂದ್ಬಿಟ್ಟು. ತೋಟದ ಮನೆ ತುಂಬ ಸುಂದರವಾಗಿದೆ, ಅದ್ಭುತವಾಗಿದೆ ಸ್ನೇಹಿತರೆ. ಇನ್ನು ಸ್ನೇಹಿತರೆ, ಯಾವ ಸಮಯದಲ್ಲಿ ಕೆಲಸ ಮಾಡಬೇಕು ಅಂತಂದರೆ ನೋಡಿ, ವಾಚ್ಮ್ಯಾನ್ ಇರುತ್ತಾನೆ. ಹಗಲು ಹೊತ್ತಿನಲ್ಲಿ ಅವನು ಸಹ ದೆಂಗಬೇಕು ಅಂತ ಆಸೆ ಇಟ್ಕೊಂಡಿದ್ದಾನೆ. ಆದರೆ ಅವರಿಗೆಲ್ಲ ಕೊಡಲ್ಲ, ಏಕೆಂದರೆ ಸರಿಯಾಗಿ ಮಾಡಲ್ಲ ಅಂತ ಹೇಳ್ಬಿಟ್ಟು ಅಷ್ಟೇ. ಇನ್ನು ರಾತ್ರಿ ಆದರೆ ಅವನು ಅವರ ಮನೆಗೆ ಮಾಡಲು ಹೋಗ್ತಾನೆ. ಇಡೀ ರಾತ್ರಿ ನಿಶಬ್ದವಾಗಿ ವಾತಾವರಣ ಇರುತ್ತೆ. ಕುದುರೆ ಶಬ್ದ ಮಾತ್ರ ಆಗಾಗ ಕೇಳಿಸುತ್ತಿರುತ್ತೆ, ಯಾಕೆಂದರೆ ತೋಟದಲ್ಲಿ ಕುದುರೆ ಸಾಕಿದ್ದಾರೆ, ಆ ಒಂದು ಕಾರಣಕ್ಕೋಸ್ಕರ. ಇನ್ನು ಅತ್ತೆ ಕೆಲವೊಂದು ಸಲ ಮನೆಗೆ ಬರ್ತಾರೆ. ಇಲ್ಲ ಅಂತಂದರೆ ಅವರ ಮಗಳ ಮನೆ ಚಿತ್ರದುರ್ಗದಲ್ಲಿದೆ, ಅಲ್ಲಿಗೆ ಅವರು ಹೋಗಿಬಿಡ್ತಾರೆ. ಅಲ್ಲೇ ಮಲಗಿಬಿಡ್ತಾರೆ ಅವತ್ತು ಪೂರ್ತಿ ಇಡೀ ದಿನ. ಫೋನ್ ಸಹ ಮಾಡಲ್ಲ ಅಂತಕ್ಕಂಥದ್ದು. ಇದಿಷ್ಟು ಯಾವ ಸಮಯದಲ್ಲಿ ಕೆಲಸವನ್ನು ಮಾಡಬೇಕು ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಬಂದು ವಯ ಎಷ್ಟಿರಬೇಕಪ್ಪ ಅಂತಂದರೆ ವರನದು, ಸ್ವಾಮಿ ಎಷ್ಟಾದರೂ ಇರಲಿ, ಗೂಟ ಒಂದು ಮೇಲಕ್ಕಿದ್ರೆ ಸಾಕು, ಅದೊಂದೇ ಅಲ್ವಾ ಬೇಕಾಗಿರೋದು. ಒಂದು ವೇಳೆ ಮನೆ ಮಠ ಅಂತ ಮಾರುವ ಪರಿಸ್ಥಿತಿಗೆ ಬಂದರೂ ಕೂಡ ಕೈ ಬಿಟ್ಟು ನಡು ನೀರಲ್ಲಿ ಹೋಗಬಾರ್ದು ಅಂತ ಒಳ್ಳೆ ಮನಸ್ಸಿರಬೇಕು. ಅಷ್ಟಿದ್ರೆ ಸಾಕು, ನೋಡ್ಕೊತೀನಿ, ಮ್ಯಾನೇಜ್ ಮಾಡ್ಕೋಬೋದು ಅಂತ ಹೇಳಿದ್ದಾರೆ. ಇನ್ನು 55ರ ಒಳಗೆ ಇದ್ದರೆ ಓಕೆ, ಬಹಳ ನೋಡಿದ್ದೀನಿ, ಮೇಲೆ ಇದ್ದರೆ ಸಾಮಾನು ಹೇಳಲ್ಲ, ಅದು ಚೆನ್ನಾಗಿ ಗೊತ್ತಿದೆ, ಅನುಭವನೂ ಕೂಡ ಆಗಿದೆ. 40 ಎಕರೆ ಪ್ರದೇಶದಲ್ಲಿ ತಣ್ಣಗಿರುವ ದೊಡ್ಡ ಮನೆ ಸರ್ ನಮ್ಮದು ಅಂತ ಇಲ್ಲಿ ಹೇಳಿದ್ದಾರೆ.